ನಮಸ್ಕಾರ ವೀಕ್ಷಕರೇ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1.5 ತಿಂಗಳಾಯಿತು. 1.5 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಎಲ್ಲರಿಗೂ ಇದ್ದಂಥ ಕುತೂಹಲ ಸಚಿವ ಸಂಪುಟ ವಿಸ್ತರಣೆ. ಸಚಿವ ಸಂಪುಟಕ್ಕೆ ಯಾರೆಲ್ಲ ಹೊಸಬರು ಸೇರ್ಕೋತಾರೆ, ಹಣೆ ಬರಹ ಏನು, ಹಳೆ ಬರನ ಕೈ ಬಿಟ್ಟರೆ ಅದು 2028ಕ್ಕೆ ಏನೆಲ್ಲ ಡ್ಯಾಮೇಜ್ ಮಾಡುತ್ತೆ, ಹೊಸಬರನ್ನು ಸೇರಿಸ್ಕೊಂಡ್ರೆ ಅದು 2028ಕ್ಕೆ ಯಾವ ರೀತಿ ಪ್ಲಸ್ ಆಗುತ್ತೆ. ಯಾಕೆಂದರೆ ಇದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ. ಅಕ್ಷಯ್ ಅವರೇ, ಖಂಡಿತವಲ್ಲ ಒಂದು ಲಿಸ್ಟ್ ನೋಡ್ತಾ ಹೋಗೋಣ. ಕಳೆದ ಬಾರಿ ಇದ್ದವರು ಯಾರಿಗೆ ಇನ್ನೂ ಸಚಿವ ಸ್ಥಾನದ ಆಕಾಂಕ್ಷಿ ಇದೆ ಅಥವಾ ಸಚಿವ ಸ್ಥಾನ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ ಅಂತ. ಮೊದಲನೇದಾಗಿ ಮೈಸೂರು ಭಾಗ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಸಚಿವ ಸ್ಥಾನ ಕೈ ತಪ್ಪಿದ ಬಳಿಕ ಅತಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆದಂತಹ ನಿಜ ಸಮುದಾಯವಾರ ಪ್ರತಿಭಟನೆ ನಡೆದಿತ್ತು. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದಲಿತ ಸಮುದಾಯದವರು ಪ್ರತಿಭಟನೆ ಮಾಡಿದ್ರು. ನಿಜ. ಮೈಸೂರು ಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮಂತ್ರಿ ಸ್ಥಾನ ಕೊಡಿಸಿದ್ರು. ಆದ್ರೆ ಎಚ್ ಸಿ ಮಹದೇವಪ್ಪನವರಿಗೆ ಕೊಡ್ಸಕ್ಕೇನು. ಹೌದು, ಯತೀಂದ್ರ ಕೋಟ ಓಪನಿಂಗ್ ಅಲ್ಲಿ ಇಲ್ಲ ಅಂತಿದ್ರೆ ಆಬ್ವಿಯಸ್ಲಿ ಎಚ್ ಸಿ ಮಹದೇವಪ್ಪ ಅವ್ರಿಗೆ ಸಿಕ್ತಿತ್ತು. ನನ್ನ ಪ್ರಕಾರ ರಿಟೈನ್ ಆಗ್ತಾರೆ ಇವರು. ಯಾಕಂದ್ರೆ ಕಾಂಗ್ರೆಸ್ಗೆ ಹಳೆ ಮೈಸೂರು ಭಾಗದಲ್ಲಿ ಅತಿ ದೊಡ್ಡ ಅಸೆಟ್. ಸಿದ್ದರಾಮಯ್ಯ ಅವರು 2028 ಚುನಾವಣೆಯಲ್ಲಿ ಅಹಿಂದ ನಾಯಕನಾಗಿ ಎಷ್ಟರ ಮಟ್ಟಿಗೆ ಪಕ್ಷದ ಪರವಾಗಿ ನಿಲ್ತಾರೆ ಅನ್ನೋ ಪ್ರಶ್ನೆಗಳ ನಡುವೆ ಎಚ್ ಸಿ ಮಹದೇವಪ್ಪ ಅನಿವಾರ್ಯ. ಹೀಗಾಗಿ ರಿಟೈನ್ ಆಗ್ತಾರೆ ಅನ್ಸುತ್ತೆ. ನಿಮಗೇನು ಅನ್ಸುತ್ತೆ? ಖಂಡಿತ. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ, ನಮಗೆ ಮತ್ತೆ ನಿಮಗೆ ಇಬ್ಬರಿಗೂ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ನೀವೇ ಹೇಳಿದ್ರೆ ರಿಟೈನ್ ಆಗ್ತಾರೆ ಅಂತ. ಸೊ ಅದೇ ಮಾಹಿತಿ ಇರುವಂತದ್ದು. ಎಚ್ ಸಿ ಮಹದೇವಪ್ಪನವರ ಹೆಸರು ಕೈ ಬಿಡ್ತಾರೆ ಅಂತ ಹೇಳಿ ಒಂದು ರೀಸನ್ಸ್ ಇತ್ತು. ಬಿಕಾಸ್ ಡಿ ಕೆ ಶಿವಕುಮಾರ್ ಜೊತೆಗೆ ಈ ಹಿಂದೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಆದಂತಹ ಕ್ಲಾಶ್, ಜೊತೆಗೆ ಅವರನ್ನೇನು ಸ್ಪೀಕರ್ ಮಾಡಬಹುದು ಅಂತಾನು ಒಂದು ಟಾಕ್ ಇತ್ತು. ಆದ್ರೆ ಈಗಿನ ಹೊಸ ಡೆವಲಪ್ಮೆಂಟ್ ನ ಪ್ರಕಾರ, ನಮಗಿಬ್ಬರಿಗೂ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಎಚ್ ಸಿ ಮಹದೇವಪ್ಪ ಬ್ಯಾಕ್ ಟು ಕ್ಯಾಬಿನೆಟ್. ಹೌದು. ಎಸ್ಸಿನ ಸಂತೋಷ್ ಲಾಡು ಆಬ್ವಿಯಸ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಇಡೀ ದೇಶದಲ್ಲಿ ಆಮೂಲಾಗ್ರ ಬದಲಾವಣೆಗಳನ್ನ ಮಾದರಿ ರೀತಿಯಲ್ಲಿ, ರೋಲ್ ಮಾಡೆಲ್ ರೀತಿಯಲ್ಲಿ ಯಾರಾದರೂ ತಂದಿದ್ರು ಅಂದ್ರೆ ಕಾರ್ಮಿಕ ಇಲಾಖೆನೂ ಇದೆ, ಅದು ಕರ್ನಾಟಕದಲ್ಲಿ ಸದ್ದು ಮಾಡ್ತಿದೆ ಅಂತ ಯಾರು ತೋರಿಸ್ಕೊಟ್ಟಿದ್ರೆ ಸಂತೋಷ್ ಲಾಡು. ಯಾಕಂದರೆ ಈ ಹಿಂದೆ ಕಾರ್ಮಿಕ ಇಲಾಖೆ ಸದ್ದಾಗ್ತಿದ್ದು ಒಂದು ಅವ್ಯವಹಾರಕ್ಕೆ, ಇನ್ನೊಂದು ಕಿಟ್ ಹಂಚಿಕೆ ಅಷ್ಟೇ. ಕಾರ್ಮಿಕ ಸಚಿವರು ಕಿಟ್ ಹಂಚಿದ್ರು, ಕಾರ್ಮಿಕ ಇಲಾಖೆ ಕಿಟ್ ಹಂಚಿದ್ರು, ಇಷ್ಟು ಮಾತ್ರ ಗೊತ್ತಾಗ್ತಿತ್ತು. ಬಟ್ ಗಿಗ್ ಕಾರ್ಮಿಕರ ಸೌಲಭ್ಯ ಆಗಿರ್ಬೋದು, ಜೊತೆಗೆ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ರಜೆ ಆಗಿರ್ಬೋದು, ಹಾಗೆಯೇ ಕಾರ್ಮಿಕರು ಇದ್ದ ಜಾಗಕ್ಕೆ ಆಂಬ್ಯುಲೆನ್ಸ್ಗಳನ್ನು ಕಳಿಸಿ, ಅಂದರೆ ಚಲಿಸುವ ಚಕ್ರಗಳ ಮೇಲೆ ಆಸ್ಪತ್ರೆ ಆಗಿರ್ಬೋದು, ಜೊತೆಗೆ ಕಾರ್ಮಿಕರು ಸಿಗಬೇಕಾಗಿರೋ ESI, ಮತ್ತೊಂದು LIC ಹೇಳೋಕ್ಕಾಗಲ್ಲ. ಇಡೀ ದೇಶಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಕಾರ್ಮಿಕ ಇಲಾಖೆ ಪಾಲಿಸಿಗಳನ್ನ ತಂದಿದ್ದು ಸಂತೋಷ್ ಲಾಡ್ನ ಏನಾದರೂ ಒಂದು ವೇಳೆ ಕೈ ಬಿಟ್ಟರೆ ಅದು ಖಂಡಿತ ಲಾಸ್ ಸಂತೋಷ್ ಲಾಡ್ಗಲ್ಲ, ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ. ಜೊತೆಗೆ ಇನ್ನೊಂದು ರಾಂಗ್ ಮೆಸೇಜ್ ಸೆಂಡ್ ಮಾಡ್ದಂಗೆ ಆಗುತ್ತೆ ಸಂತೋಷ್ ಲಾಡ್ ಅವ್ರನ್ನ ಕೈ ಬಿಟ್ರೆ. ಹೌದು. ಕ್ಯಾಬಿನೆಟ್ ಪುನರ್ರಚನೆ ಅಥವಾ ವಿಸ್ತರಣೆಯ ಸಂದರ್ಭದಲ್ಲಿ ಒಂದು ಬೇಸಿಕ್ ಮಾನದಂಡ ಈ ರಾಜ್ಯದ ಜನತೆ ಬಯಸುವಂತದ್ದು ಏನು ಅಂತ ಹೇಳಿದ್ರೆ, ಯಾರು ಕೆಲಸ ಮಾಡ್ತಾರ ಅವ್ರನ್ನ ಉಳಿಸ್ಕೊಳ್ಳಿ ಅಂತ. ನಿಜ ನಿಜ ನಿಜ. ಸಚಿವರನ್ನ ಕೈ ಬಿಡಬೇಕು ಅಂತ ಹೇಳಿದ್ರೆ ಕೆಲಸ ಮಾಡೋರನ್ನು ಕೈ ಬಿಡಿ ಅಂತ ಜನ ಹೇಳಲ್ಲ. ಹೌದು ಹೌದು. ಜನ ಏನ್ ಹೇಳ್ತಾರೆ, ಕೆಲಸ ಮಾಡೋರನ್ನ ಕ್ಯಾಬಿನೆಟ್ ನಲ್ಲಿ ಉಳಿಸ್ಕೊಳ್ಳಿ, ನಮ್ಗೆ ಕೆಲಸ ಆಗ್ಬೇಕು ಅಂತ ಜನಕ್ಕೆ ಬೇಕಾಗಿರುವಂತದ್ದು ಅದು. ಆ ನಿಟ್ಟಿನಲ್ಲಿ ನೀವು ಹೇಳದ ಹಾಗೆ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಗೆ ತುಂಬಾ ಒಂದು ಆಮೂಲಾಗ್ರ ಬದಲಾವಣೆ. ನಿಜ. ಬಹುಶಃ ಮುಂದಿನ ದಿನಗಳಲ್ಲಿ ಬರಬಹುದಾದಂತಹ ಕಾರ್ಮಿಕ ಸಚಿವರಿಗೆ ಹೌದು ಒಬ್ಬ ಮಾದರಿ ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ನಿಲ್ತಾರೆ. ಹೌದು. ಈ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯತೀಂದ್ರ ಇರಲೇಬೇಕು ಅನ್ನೋದಾದ್ರೆ, ಕೃಷ್ಣ ಬೈರೇಗೌಡರು ಇರಲೇಬೇಕು ಅನ್ನೋದಾದ್ರೆ, ಸಂತೋಷ್ ಲಾಡ್ ಅದಕ್ಕಿಂತ ಮುಖ್ಯವಾಗಿ ಇರಲೇಬೇಕು. ಯಾಕಂದ್ರೆ ಸಾಕಷ್ಟು ಪಾಲಿಸಿಗಳು ಇನ್ನೂ ಅಪ್ಗ್ರೇಡ್ ಆಗಬೇಕು. ಒಂದು ವೇಳೆ ಸಂತೋಷ್ ಲಾಡ್ಗೆ ಆ ಸ್ಥಾನ ಸಿಗದೆ ಬೇರೆಯವ್ರು ಸಿಕ್ತು ನೀ ಎಲ್ಲ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಈ ಕೆಲಸಗಳು ನಿಲ್ಲಬಾರ್ದು. ಹೀಗಾಗಿ ಕಲಘಟಗಿಯ ಶಾಸಕ ಮಾಜಿ ಸಚಿವ ಸಂತೋಷ್ ಲಾಡ್ ರಿಟೈನ್ ಆಗ್ತಾರೆ. ಇನ್ನು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾಗಿದ್ರು, ಈಗ UT ಖಾದರ್ಗೆ ಹೊಣೆಯನ್ನು ಹೊತ್ತಿದ್ದಾರೆ. ಹೀಗಾಗಿ ದಿನೇಶ್ ಗುಂಡೂರಾವ್ ಹೆಸರು ನನಗಿರೋ ಮಾಹಿತಿ ಪ್ರಕಾರ ಕಳೆದ ಬಾರಿ ಕೊನೆ ಕ್ಷಣದಲ್ಲಿ ಆ್ಯಡ್ ಆಗಿದ್ದು. ಅಲ್ಲಿ ಪುಟ್ಟರಂಗ್ ಶೆಟ್ಟಿ ಅವರ ಹೆಸರಿತ್ತು, ಆಲ್ರೆಡಿ ಲಿಸ್ಟ್ ಡಿಕ್ಲೇರ್ ಆಗಿಬಿಟ್ಟಿತ್ತು. ಆದರೆ ಪ್ರಮಾಣ ವಚನದ ಸಂದರ್ಭದಲ್ಲಿ ಕೆಲವೇ ಗಂಟೆಗಳ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ ಪುಟ್ಟರಂಗ್ ಶೆಟ್ಟಿ ಅವ್ರಿಗೆ, ಪುಟ್ಟರಂಗ್ ಶೆಟ್ಟಿ ಸ್ವಲ್ಪ ಇರೋ, ದಿನೇಶ್ ಗುಂಡೂರಾವ್ ಬೇಕು ನಮಗೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಅದು ಪುಟ್ಟರಂಗ್ ಶೆಟ್ಟಿ ಅವರ ತ್ಯಾಗ ಕೂಡ ಅನ್ಬೋದು. ಎಲ್ಲೂ ಕೂಡ ಅವರು ಸಿದ್ದರಾಮಯ್ಯರ ವಿರುದ್ಧ ಹೋಗಲಿಲ್ಲ. ಹೀಗಾಗಿ ಮತ್ತೆ ರಿಟೈನ್ ಆಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಏನಂತೀರಾ? ನಮಗಿರೋ ಮಾಹಿತಿಗಳ ಪ್ರಕಾರ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಟೈನ್ ಆಗ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಅವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂಥದ್ದು ಖಚಿತ ಇಲ್ಲ, ಆದ್ರೆ ರಿಟೈನ್ ಅಂತ ಆಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬ್ರಾಹ್ಮಣ ಕೋಟದ ಅಡಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂತ ಏಕೈಕ ಸಚಿವ ದಿನೇಶ್ ಗುಂಡೂರಾವ್. ನಿಜ ನಿಜ. ಸೊ ಕ್ಯಾಸ್ಟ್ ರೆಪ್ರೆಸೆಂಟೇಷನ್ ನ ಸಂದರ್ಭ ಮಜಾ ಏನ್ ಗೊತ್ತಾ ಸರ್,
ಬ್ರಾಹ್ಮಣ ಕೋಟನೂ ಹೌದು, ಮುಸ್ಲಿಂ ಕೋಟನೂ ಹೌದು. ಯಾಕಂದ್ರೆ ಅಲ್ಪಸಂಖ್ಯಾತ ಮತಗಳು ಕೂಡ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅಂದ್ರೆ ಅವರು ಜಾತ್ಯತೀತ ನಾಯಕ ಒಂದು, ಇನ್ನೊಂದು ಅವ್ರ ಪತ್ನಿ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರು. ಹೀಗಾಗಿ ನೀವು ಹೇಳಿದಾಗೆ ಬ್ರಾಹ್ಮಣ ಕೋಟ ಮತ್ತು ಮುಸ್ಲಿಂ ಕೋಟ ಎರಡು ಕೂಡ ಸಮ್ಮಿಶ್ರಣ, ಜಾತ್ಯತೀತ ನಾಯಕ. ಜೊತೆಗೆ ರಾಹುಲ್ ಗಾಂಧಿ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಇವರು. ನಿಜ ನಿಜ ನಿಜ. ದಿನೇಶ್ ಗುಂಡೂರಾವ್ ಸೊ ರಿಟೈನ್ ಆಗಬಹುದು ಎನ್ನುವಂಥದ್ದು ಮಾಹಿತಿ. ಎಸ್, ಇನ್ನು ಶಿವರಾಜ್ ತಂಗಡಗಿ ಡೌಟು, ಗೊತ್ತಿಲ್ಲ, ಆದರೂ ಸಂತೋಷ. ಯಾಕಂದರೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ. ಯಾವುದೊಂದು ಅಕ್ಷರ ಬರೆಯೋ ಟೈಮಲ್ಲಿ ಏನೋ ಒಂದಷ್ಟು ಸುದ್ದಿ ಆಗಿತ್ತು, ಕಾಂಟ್ರವರ್ಸಿ ಆಗಿತ್ತು. ಬಟ್ ಅದೇನೇ ಇರಲಿ, ಅವರಿಗೆ ಕನಕಗಿರಿ ಭಾಗದ ಅತಿ ದೊಡ್ಡ ನಾಯಕ, ಕ್ಯಾಬಿನೆಟ್ ಡಿಸೈಡ್. ಏನು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಶಿವರಾಜ್ ತಂಗಡಿಗಿದ್ದು ಸದ್ಯಕ್ಕೆ ಬೋವಿ ಸಮುದಾಯ ಕಾಂಗ್ರೆಸ್ಗೆ ಒಂದು ಅಂದ್ರೆ ಬೋವಿ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕ. ಹೌದು ಹೌದು. ಸೊ ಬೋವಿ ಸಮುದಾಯಕ್ಕೆ ಸದ್ಯಕ್ಕೆ ರೆಪ್ರೆಸೆಂಟೇಷನ್ ಇಲ್ಲ. ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಇಲ್ಲ, ಸದ್ಯಕ್ಕೆ ರೆಪ್ರೆಸೆಂಟೇಷನ್ ಇಲ್ಲ. ಬಹುಶಃ ಆ ಕೋಟದ ಅಡಿಯಲ್ಲಿ ಇನ್ ಕೇಸ್ ಬಂದ್ರು ಬರಬಹುದು ಶಿವರಾಜ್ ತಂಗಡಗಿ. ಬಟ್ ಕೊಪ್ಪಳದಲ್ಲಿ ಫೈಟ್ ತುಂಬಾ ಜಾಸ್ತಿ ಇದೆ, ಹಿಟ್ನಾಳಿರೋ ಕಾರಣ ತುಂಬಾ ಫೈಟ್ ಜಾಸ್ತಿ ಇದೆ. ಎಸ್, ಇನ್ನ ಜಮೀರ್ ಅಹಮದ್ ಖಾನ್ ಇಷ್ಟೊತ್ತಿಗೆ ಪ್ರಮಾಣ ವಚನ ಸ್ವೀಕರಿಸ್ಬೇಕೈತ್ರಿ. ಒಂದೇ ಒಂದು ಆಡಿಯೋ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಅದು ಫೇಕಾ ರಿಯಲ್ ಗೊತ್ತಿಲ್ಲ. ಅದನ್ನ FSL ರಿಪೋರ್ಟೋ ಮತ್ತೊಂದೋ ಮಗದೊಂದು ಡಿಸೈಡ್ ಮಾಡುತ್ತೆ. ದಾವಣಗೆರೆ ಚುನಾವಣೆ ಸಂದರ್ಭದ ಒಂದೇ ಒಂದು ಆಡಿಯೋ ಅವ್ರಿಗೆ ಮುಳುವಾಯಿತು ಅಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಇಲ್ಲ ಇಷ್ಟೊತ್ತಿಗೆ ಸಚಿವರಾಗಿ ಆಲ್ರೆಡಿ ಓಡಾಗಬೇಕಿತ್ತು ಗೂಟದ ಕಾರ್ ಇಟ್ಕೊಂಡು. ಬಟ್ ಜಮೀರ್ ಅಹಮದ್ ಖಾನ್ ಸಚಿವರಾಗ್ತಾರಾ ಅಂತ ಚರ್ಚೆಗಳು ಶುರು ಆಗಿದೆ. ಯಾಕಂದರೆ ರಿಜ್ವಾನ್ ಅರ್ಷದ್ ಇದ್ದಾರೆ, ಸಲೀಂ ಅಹಮದ್ ಇದ್ದಾರೆ, ಜೊತೆಗೆ ಮಹಿಳಾ ಕೋಟಾ ಕೊಡ್ತೀನಿ ಅಂದರೆ ಖಲೀಲ್ ಫಾತಿಮಾ ಕೊಡಬೇಕು, ಹ್ಯಾರಿಸಿ ಕೊಡಬೇಕು. ಹ್ಯಾರಿಸ್ನ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ಅವ್ರ ಮಗನೇ ರೇಗಿಸ್ತಿರ್ತಾರಂತೆ ಡಿ ಕೆ ಶಿವಕುಮಾರ್. ಅಪ್ಪ ನಿಂಗೆ 3 ಜನ ಗಂಡು ಮಕ್ಕಳು ಅಂತ. ಒಂದು ಅವ್ರ ಮಗ ಅಂತೆ, ಇನ್ನೊಂದು ಅಳಿಯ ಅಂತೆ, ಇನ್ನೊಂದು ನಲ್ಪಾಡ್ ಅಂತೆ. ಇದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು. ಹೀಗಾಗಿ ನಲ್ಪಾಡ್ ಎಷ್ಟು ಗೌರವ ಕೊಡ್ತಾರೆ ಡಿ ಕೆ ಶಿವಕುಮಾರ್, ನಲ್ಪಾಡ್ಗೆ ಎಷ್ಟು ಜವಾಬ್ದಾರಿ ಕೊಡ್ತಾರೆ, ಅದೇ ರೀತಿ ಅವ್ರ ತಂದೆನ ಈ ಸಲ ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಜಮೀರ್ ಅಹಮದ್ ಗೊತ್ತಿಲ್ಲ. ಜೊತೆಗೆ UT ಖಾದರ್ ಬೇರೆ ಆಲ್ರೆಡಿ ಮಿನಿಸ್ಟರ್ ಆಗ್ಬಿಟ್ಟವ್ರೆ. ನೋಡೋಣ. ಇನ್ನು ಮುಂದಿನದು ರಹೀಂ ಖಾನ್. ಆಬ್ವಿಯಸ್ಲಿ ಸಚಿವ ಸ್ಥಾನ ಸಿಗಲ್ಲ, ಸಚಿವರಿದ್ರು ಅನ್ನೋದೇ ಗೊತ್ತಿಲ್ಲ. ಹೌದು, ಪೌರಾಡಳಿತ ಸಚಿವರು. ವಿಚಿತ್ರ ಏನು ಅಂತ ಹೇಳಿದ್ರೆ ಯೋಗಿ ಅವರೇ, ಸಚಿವರನ್ನ ಕೈ ಬಿಡಬಹುದು ಎನ್ನುವಂತಹ ಸಂದರ್ಭದಲ್ಲಿ ಅಗ್ರ ಪಂಕ್ತಿಯಲ್ಲಿದ್ದಂತಹ ಹೆಸರೇ ರಹೀಂ ಖಾನ್ ಕೈ ಬಿಡ್ತಾರೆ ಅಂತ. ಹೌದು. ಇನ್ನು ಮುಂದೆ HK ಪಾಟೀಲ್, ಅನುಭವ, ಅರ್ಹತೆ, ಯೋಗ್ಯತೆ ಎಲ್ಲವೂ ಇರುವಂತಹ ಅತಿ ಹಿರಿಯ ಜನಪ್ರತಿನಿಧಿ, ಕಾಂಗ್ರೆಸ್ನ ನಾಯಕ. ಆಬ್ವಿಯಸ್ಲಿ ರಿಟರ್ನ್ ಆಗಲೂಬಹುದು. ಬಟ್ ಇವರ ಹೆಸರು ಈಗ ಸದ್ಯದ ಕೆಲವು ಮಾಹಿತಿಗಳ ಪ್ರಕಾರ ಯೋಗಿ ಅವರೇ ಸ್ಪೀಕರ್ ಸ್ಥಾನಕ್ಕೆ ಕೇಳಿ ಬರ್ತಿದೆ ಅನ್ನುವಂಥದ್ದು ಮಾಹಿತಿ. ಸೂಟೇಬಲ್. ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು, ಜೊತೆಗೆ ಸುದೀರ್ಘಾವಧಿಗೆ ಶಾಸಕರಾಗಿದ್ದಂಥವರು, ಹಿರಿಯ ಶಾಸಕರು. ಹೀಗಾಗಿ ಸದನ ನಡೆಸಲಿಕ್ಕೆ ಇವರು ಸೂಕ್ತನೇನೋ ಎನ್ನುವಂತ ಅಭಿಪ್ರಾಯ ಇದೆ. HK ಪಾಟೀಲ್ ಅವರ ಹೆಸರು. ಬಹುಶಃ HK ಪಾಟೀಲ್ ಸ್ಪೀಕರ್ ಆದ್ರೂ ಅಚ್ಚರಿ ಏನು ಇಲ್ಲ. ನಿಜ ನಿಜ, ಖಂಡಿತವಲ್ಲ. ಇನ್ನ ಚಲುವರಾಯಸ್ವಾಮಿ, ಆಬ್ವಿಯಸ್ಲಿ ನಾಗಮಂಗಲ, ಅಲ್ಲಿ ಮಂಡ್ಯ ಭಾಗದಲ್ಲಿ ಈಗ ನರೇಂದ್ರ ಸ್ವಾಮಿಗೆ ಚಲುವರಾಯಸ್ವಾಮಿಗೆ ಅನ್ನೋ ಗೊಂದಲ ಐತೆ. ಬಟ್ ಚಲುವರಾಯಸ್ವಾಮಿ ಕೃಷಿ ಇಲಾಖೆಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನಿಭಾಯಿಸಿದ್ರು. ಒಂದಷ್ಟು ವಿದೇಶಗಳಿಗೆಲ್ಲ ನಿಯೋಗನ ಕರ್ಕೊಂಡು, ಆಮೇಲೆ ತುಂಬ ಸಕ್ರಿಯವಾಗಿ ಒಬ್ಬ ಸಚಿವರಾಗಿ ಚಲುವರಾಯಸ್ವಾಮಿ ಕೃಷಿ ಇಲಾಖೆಗೆ ಮೊದಲೇ ಮಂಡ್ಯ ಭಾಗದವರು, ನಾಗಮಂಗಲದವರು ಎಷ್ಟು ನ್ಯಾಯವನ್ನು ಒದಗಿಸ್ಬೇಕೋ ಅದನ್ನು ಒದಗಿಸಿದ್ರು. ಶಿಕ್ಷಣ ಇಲಾಖೆಗೆ ಮಧು ಬಂಗಾರಪ್ಪ, ಕಾರ್ಮಿಕ ಇಲಾಖೆಗೆ ಸಂತೋಷ್ ಲಾಡ್, ಹಾಗೆಯೇ ಕೃಷಿ ಇಲಾಖೆಗೆ ಚಲುವರಾಯಸ್ವಾಮಿ ನ್ಯಾಯವನ್ನು ಒದಗಿಸಿದ್ದಾರೆ. ಬಟ್ ರಿಟರ್ನ್ ಆಗುತ್ತಾ ಅನ್ನೋ ಚರ್ಚೆಗಳಿದೆ. ಆದರೂ ಆಗ್ಬೋದು, ಬಟ್ ಇದು 50-50. ಏನಂತೀರ? ಖಂಡಿತ. ಇನ್ನು K ವೆಂಕಟೇಶ್, ಹೌದು, ಆಬ್ವಿಯಸ್ಲಿ ಡ್ರಾಪ್, ಬಹುತೇಕ ಡ್ರಾಪ್. ಕಾರಣ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಕೋಟ ಅಂತ ಆದ್ರೂ ಕೂಡ ಹೌದು ಪಶುಸಂಗೋಪನೆ ಸಚಿವರಾಗಿದ್ದಂಥವ್ರು K ವೆಂಕಟೇಶ್. ಬಟ್ ಸದ್ಯಕ್ಕೆ ಸಿಗ್ತಿರತಕ್ಕಂಥ ಮಾಹಿತಿಗಳ ಪ್ರಕಾರ ಇವರ ಹೆಸರು ಲಿಸ್ಟ್ ಅಲ್ಲಿ ಇಲ್ಲ. ಹೌದು. K ವೆಂಕಟೇಶ್ ಅವ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದ ಮಾಹಿತಿ. ಪ್ರಿಯಾಪಟ್ನ, ಹಾಗೇನೆ ಮೈಸೂರು ಭಾಗದ ಅತಿ ದೊಡ್ಡ ನಾಯಕ. ದೇವೇಗೌಡರಿಂದ ಸಿದ್ದರಾಮಯ್ಯ ಅವರು ಮನಸ್ತಾಪ ಆಗಿ ಹೊರಗೆ ಬರುವಾಗ ಮೊದಲು ಸಾಥ್ ಕೊಟ್ಟವ್ರೆ ವೆಂಕಟೇಶ್. ಸಿದ್ದರಾಮಣ್ಣ ಬಂದ್ಬಿಡು, ನಿನ್ನ ಮುಖ್ಯಮಂತ್ರಿಯಾಗಿ ನಾವುಗಳು ಮಾಡ್ತೀವಿ ಅಂತ ಕರ್ಕೊಬಂದವರು. ಸಿದ್ದರಾಮಯ್ಯ ಅವ್ರಿಗೂ ವೆಂಕಟೇಶ್ ಮೇಲೆ ಅದೇ ರೀತಿ ಗೌರವ. ವೆಂಕಟೇಶ್ ಅನ್ನೋ ಹೆಸರು 2023 ಚುನಾವಣೆ ಬಳಿಕ, ಸಚಿವರಾದ ಬಳಿಕ ಎಷ್ಟೋ ಜನಕ್ಕೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಮೈಸೂರು ಭಾಗದವ್ರಿಗೆ ಮಾತ್ರ ವೆಂಕಟೇಶ್ ಗೊತ್ತಿದ್ರು. ಗುರ್ತಾಗೋಂಗೆ ಮಾಡಿದ್ದು ಸಿದ್ದರಾಮಯ್ಯ ಅವರು. ಆದರೆ ಪಶು ಸಂಗೋಪನಾ ಸಚಿವರಾಗಿ ಅಷ್ಟೇನು ಸದ್ದು ಮಾಡಲಿಲ್ಲ. ಅವ್ರ ಕೋಟ, ಅವ್ರ ಅರ್ಹತೆಗೆ ಏನು ಬೇಕಂತ ಕೊಟ್ಟಿದ್ರು. ಈ ಬಾರಿ ರಿಟರ್ನ್ ಆಗೋ ಡೌಟು. ಇನ್ನು ಶರಣಬಸಪ್ಪ ದರ್ಶನಾಪುರ. ಸೊ ಇಲ್ಲೂ ಕೂಡ ತುಂಬಾ ಫೈಟ್ ಇದೆ. ಹೌದು.
ಇದು ಒಂಚೂರು ಇದು ಕೂಡ 50-50 ಅಲ್ಲಿ ಇದೆ ಲಿಸ್ಟ್. ಹೆಸರು ಶರಣಬಸಪ್ಪ ದರ್ಶನಪುರ ಸೊ ಇವರನ್ನ ಡ್ರಾಪ್ ಮಾಡಬಹುದು ಅಥವಾ ರಿಟೈನ್ ಮಾಡ್ಕೊಂಡು ಹೋಗುವ 70% ಡ್ರಾಪ್ ಅಂತಾನೆ ಹೇಳಿ ಶರಣಬಸಪ್ಪ. ಇನ್ನು ಶಿವಾನಂದ್ ಪಾಟೀಲ್ ಸಕ್ಕರೆ ಸಚಿವರು, ಹೌದು, ಸಿಕ್ಕಾಪಟ್ಟೆ ಯತ್ನಾಳ್ ಜೊತೆಗಿನ ಸಂಘರ್ಷಗಳು, ನಿಜ. ಅದೇನೋ MLC ಸ್ಥಾನಕ್ಕೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಒಂದು ಡ್ರಾಮಾ ಕೂಡ ಆಯ್ತು, ಹೌದು, ಸಂಘರ್ಷಗಳಾದವು. ಹೌದು, ಈ ವಿಜಯಪುರದ ರಾಜಕಾರಣದಲ್ಲಿ ತೀರಾ ವಿಚಿತ್ರವಾದಂತಹ ಒಂದು ನಿಜ ಸಂಘರ್ಷ ಇದು. ಬಟ್ ಶಿವಾನಂದ್ ಪಾಟೀಲ್ ಹೌದು ಕಷ್ಟ ರಿಟೈನ್ ಆಗುವಂತದ್ದು ಆಸ್ ಆಫ್ ನೌ ಕಷ್ಟ ಅವ್ರ ಮಗಳನ್ನ ಕೂಡ ಸಂಸತ್ತಿಗೆ ಕಳಿಸ್ಕೊಡೋದ್ರಲ್ಲಿ ಸ್ವಲ್ಪ ಸಂಯುಕ್ತ ಪಾಟೀಲ್ ಅವರು ವ್ಯಕ್ತಿಯಾಗಿ ಸಂಯುಕ್ತ ಪಾಟೀಲ್ ಸೂಪರ್. ಒಬ್ಬ ಜನಪ್ರತಿನಿಧಿಯಾಗಿ ಸಂಯುಕ್ತ ಪಾಟೀಲ್ಗೆ ಇನ್ನೂ ಅನುಭವ ಬೇಕು. ಅದೇನೋ ಇತ್ತಲ್ಲ, ಏನೋ ಗಜಕೇಸರಿ ಯೋಗ, ಆ ಥರ ವ್ಯತ್ಯಾಸಗಳಾಗಿತ್ತು. ಬಟ್ ಇರಲಿ, ಖಂಡಿತ ಮುಂದೆ ಅವಕಾಶ ಸಿಗ್ಬೋದು ಅವ್ರಿಗೆ. ಬಟ್ ನೀವು ಹೇಳಿದಾಗ ಶಿವಾನಂದ್ ಪಾಟೀಲ್ ಡೌಟು. RB ತಿಮ್ಮಾಪುರ್ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಕಾಂಟ್ರವರ್ಸಿಯಲ್ಲಿ ಇದ್ದಂಥ ನಂಬರ್ 1 ಸಚಿವ. ಅಬಕಾರಿ ಇಲಾಖೆಯಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ಮಾತಾಡಿದ ತಕ್ಷಣ ದೊಡ್ಡ ಅಕ್ರಮ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ಪ್ರಧಾನಿ ಮೋದಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ನಾನು ಅವ್ರ ಸಂದರ್ಶನ ಮಾಡಿದ್ದೆ, ಹೇಳಿದ್ರು ಏನೋ ಗೊತ್ತಾಗಿಲ್ರಿ, ಸಚಿವರುಗಳ ಅಂದರೆ ಅಧಿಕಾರಿಗಳು ಮಾಡಿಬಿಡ್ತಾರೆ ಎಡವಟ್ಗಳು, ನಮಗೆ ಗೊತ್ತಾಗಲ್ರಿ ಅಂತ. ಪಾಪ ವ್ಯಕ್ತಿಯಾಗಿ ಮುಧೋಳ ಭಾಗದಲ್ಲಿ ಅಥವಾ ವ್ಯಕ್ತಿಯಾಗಿ ರಾಜ್ಯ ರಾಜಕೀಯಕ್ಕೆ ಅತಿ ದೊಡ್ಡ ನಾಯಕ SM ಕೃಷ್ಣ ಅವ್ರು ಪೀಡಲ್ ಅನ್ಕೋತೀನಿ, ಅವ್ರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು, ಆಯ್ತಾ. ಬಟ್ ಈ ಬಾರಿ ಡ್ರಾಪ್ ಆಗ್ಬೋದು ಖಂಡಿತ. ಆಮೇಲೆ ಅವರು ಇತ್ತೀಚೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾದ ಬಳಿಕ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಮುಗಿದು ಹೋಗ್ತಾ ಇದ್ದಂತಹ ನನ್ನ ರಾಜಕೀಯ ಜೀವನಕ್ಕೆ ನನ್ನನ್ನು MLC ಮಾಡಿ ಹೌದು ಹೊಸ ರಾಜಕೀಯ ಬದುಕನ್ನು ಕೊಟ್ಟಂತವರೇ ಸಿದ್ದರಾಮಯ್ಯ. ಹಾಗಾಗಿ ಅವ್ರಿಗೆ ಯಾವತ್ತು ಋಣಿಯಾಗಿರ್ತೀನಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಬಟ್ ಅದು ಈಗ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅದು ಪ್ಲಸ್ ಆಗುವಂತ ಸಾಧ್ಯತೆಗಳು ಅಷ್ಟರ ಮಟ್ಟಿಗೆ ಇಲ್ಲ ಆಸ್ ಆಫ್ ನೌ. ಎಸ್ ಮಲ್ಲಿಕಾರ್ಜುನ್ ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನದಿಂದ ಕೈ ಬಿಡೋ ಹೆಸರೇ ಅಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂದರೆ SS ಮಲ್ಲಿಕಾರ್ಜುನ್ ಅಲ್ಲಿ ಸಚಿವ ಸ್ಥಾನ ಇರಲೇಬೇಕು. ಬಿಕಾಸ್ ಆಫ್ ಅವರ ತಂದೆ ಶಾಮನೂರು ಶಿವಶಂಕರಪ್ಪನವರು ಮಧ್ಯ ಕರ್ನಾಟಕ ಭಾಗದಲ್ಲಿ, ನೀವು ಚಿತ್ರದುರ್ಗದಿಂದ ಮೇಲಕ್ಕೆ ಹೋಗ್ಬಿಟ್ರೆ ಕಾಂಗ್ರೆಸ್ಗೆ ಒಂದು ವರ್ಚಸ್ಸು, ಪಕ್ಷವಾಗಿ ಮತ್ತು ಜಾತಿಯಾಗಿ. ಲಿಂಗಾಯತ ಸಮುದಾಯದ ಅತಿ ದೊಡ್ಡ ನಾಯಕ. 2023 ವಿಧಾನಸಭಾ ಚುನಾವಣೆಗೂ ಮೊದಲು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವನ ಕಹಳೆಯನ್ನು ಮೊಳಗಿಸಿದ್ದೆ ಶಾಮನೂರು ಶಿವಶಂಕರಪ್ಪ ಅವರು. ಹೀಗಾಗಿ SS ಮಲ್ಲಿಕಾರ್ಜುನ್ಗೆ ಬೇಡ ಅಂದರೂ ಸಚಿವ ಸ್ಥಾನ ಕೊಡಲೇಬೇಕು DK ಶಿವಕುಮಾರ್. ಆಲ್ರೆಡಿ ಅದು ಮಾತುಕತೆ ಆಗಿದೆ ಅಂತ ಒಂದಷ್ಟು ಮಾಹಿತಿ ಬಂತು ದಾವಣಗೆರೆ ಭಾಗದಿಂದ. ಅವ್ರ ಖಾತೆ ಕೂಡ ಡಿಸೈಡ್ ಆಗಿ ಹೋಗಿದೆಯಂತೆ. ಬಟ್ ನಾನೀಗ ಹೇಳಕ್ಕೆ ಹೋಗಲ್ಲ, ಅದು ಗೊತ್ತಾಗುತ್ತೆ. SS ಮಲ್ಲಿಕಾರ್ಜುನ್ಗೆ ಆಬ್ವಿಯಸ್ಲಿ ಅರ್ಹತೆ ಇದೆ, ಯೋಗ್ಯತೆ ಇದೆ. ಅವ್ರ ಮಗನ್ನು ಗೆಲ್ಲಿಸ್ಕೊಂಡ್ರು ಚುನಾವಣೆಯಲ್ಲಿ. ಅವ್ರ ಪತ್ನಿ ಕೂಡ ಮೊನ್ನೆ ಜಂತರ್ ಮಂತರ್ನಲ್ಲಿ DK ಶಿವಕುಮಾರ್ ಅವ್ರ ಜೊತೆ ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿದ್ರು. ಆಬ್ವಿಯಸ್ಲಿ ಅವ್ರ ಸಚಿವ ಸ್ಥಾನ ಸಿಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್, ನೀವು ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗ ಇರುವಂಥ ಸದ್ಯದ ಕೋಟೆ ಯಾವುದು ಅಂತ ಹೇಳಿದ್ರೆ ಮಹಿಳಾ ಕೋಟ. ಹೌದು, ಯಾಕಂತ ಹೇಳಿದ್ರೆ ಈಗ DK ಶಿವಕುಮಾರ್ ಅವರ ಈಗಿನ ಕ್ಯಾಬಿನೆಟ್ನಲ್ಲಿ ಮಹಿಳಾ ಸಚಿವರು ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಫಸ್ಟ್ ಲಿಸ್ಟ್ ನಲ್ಲಿ ಇರುತ್ತೆ ಅಂತ ಹೇಳಿ ಇತ್ತು. ಆದ್ರೆ ಫಸ್ಟ್ ಲಿಸ್ಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗ್ಲಿಲ್ಲ. ಇನ್ ಕೇಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗೋದಾದ್ರೆ ಮಹಿಳಾ ಕೋಟಾದ ಅಡಿಯಲ್ಲಿ ಮಿನಿಸ್ಟರ್ ಆಗಬಹುದು. ಬಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವಲ್ಪ ಎಡವಟ್ಟುಗಳು, ಒಂದಿಷ್ಟು ಎಡವಟ್ಟುಗಳಾಗಿರುವಂತದ್ದು. ಬಹುಶಃ ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮುಳು ಆಗ್ಬಹುದು, ಮೈನಸ್ ಪಾಯಿಂಟ್ ಆಗಬಹುದು. ಇದು ಕೂಡ 50-50 ಗ್ಯಾರಂಟಿ ಸ್ಥಾನ ಅಲ್ಲ. ಎಸ್ಸಿನ ಮಧು ಬಂಗಾರಪ್ಪನವರ ಹೆಸರು ಶಿವಮೊಗ್ಗ ಭಾಗ ಅಥವಾ ಮಲೆನಾಡು ಭಾಗದ ಮುಂದಿನ ದೊರೆ ಯಾರು? ವಿಜಯೇಂದ್ರನ, ಮಧು ಬಂಗಾರಪ್ಪನ? ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇರುತ್ತೆ. ಮಧು ಬಂಗಾರಪ್ಪಗೆ ಸಚಿವ ಸ್ಥಾನ ಆಬ್ವಿಯಸ್ಲಿ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಅವರು ಈಗಾಗಲೇ ಹೇಳಿದೆ, ಸಂತೋಷ್ ಲಾಡ್ ರೀತಿಯಲ್ಲಿ ಕೈಗೊಂಡಿರುವಂಥ ಯೋಜನೆಗಳು, ಎಸ್ಪೆಷಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ KPS ಅನ್ನೋ ಅತಿ ದೊಡ್ಡ ಯೋಜನೆ. ಅಂದರೆ ಈಗ ನಾವು ನೋಡ್ತಿದ್ದೀವಿ, ಡೆಲ್ಲಿಲಿ ಪ್ರೊಟೆಸ್ಟ್ ಆಗ್ತಿದೆ ಶಿಕ್ಷಣ ವ್ಯವಸ್ಥೆ ವಿರುದ್ಧ. ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಕೇವಲ ಬಿಸ್ನೆಸ್. ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಕೇವಲ ದಂಧೆ. ಶಿಕ್ಷಣ ವ್ಯವಸ್ಥೆ ಕೇವಲ ಹಣ ಮಾಡೋ ಮೂಲ. ಅದ್ಯಾವುದು ಇರಬಾರ್ದು. ಸರ್ಕಾರಿ ಶಾಲೆಗಳಲ್ಲಿ ಕೂಡ ಖಾಸಗಿ ಶಾಲೆಯ ಮಟ್ಟಕ್ಕೆ ಶಿಕ್ಷಣ ಸಿಗಬೇಕು ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಒನ್ಸ್ ನೀವು ಪ್ರೀ KG ಅಡ್ಮಿಷನ್ ಆದರೆ PUC ಮುಗಿಯೋವರೆಗೂ ಕೂಡ ಎಲ್ಲ ಸೌಲಭ್ಯಗಳು ಇರುವಂಥ ಅಂದರೆ ಖಾಸಗಿ ಶಾಲೆಗಳಿಗೆ ಕೂಡ ಟಕ್ಕರ್, ಏನು ಖಾಸಗಿ ಶಾಲೆನ ಮೀರಿಸ್ಬಿಡುತ್ತೆ ಅಂತ ಹೇಳಲ್ಲ, ಅದಕ್ಕೆ ಪೈಪೋಟಿ ಕೊಡೋ ಮಟ್ಟಕ್ಕೆ KPS ಶಾಲೆಗಳನ್ನ ಮಾಡ್ತಾರೆ. ಅದು ಇನ್ನೂ ಬಾಕಿ ಇದೆ. ಹೆಚ್ಚು ಕಡಿಮೆ ಇಡೀ ಸ್ಟೇಟಲ್ಲಿ 600 ಅನ್ಕೋತೀನಿ ಅವ್ರ ಯೋಜನೆ ಇರೋದು. ಆಗುತ್ತೆ. ಹೀಗಾಗಿ ಮಧು ಬಂಗಾರಪ್ಪ
ಮಧು ಬಂಗಾರಪ್ಪ ವೈಯಕ್ತಿಕವಾಗಿ ಎಜುಕೇಷನಲ್ಲಿ ಫ್ಲಾಪ್ ಇರ್ಬೋದು, ಆದರೆ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ದಿ ಬೆಸ್ಟ್. ಇಲ್ಲಿ ಈ ಹಿಂದೆ ಶಿಕ್ಷಣ ಸಚಿವರಿದ್ದಾಗ ಯಾರೂ ಮಾಡದಂಥ ಕಾರ್ಯವನ್ನು ಮಾಡಿದ್ರು. ಈ ಹೆಂಗೆ ಗೊತ್ತಾ, ಕ್ರಿಕೆಟಲ್ಲಿ ಬೆಸ್ಟ್ ಪ್ಲೇಯರು ಬೆಸ್ಟ್ ಕೋಚ್ ಆಗಲ್ಲ, ವರ್ಸ್ಟ್ ಪ್ಲೇಯರು ಬೆಸ್ಟ್ ಕೋಚ್ ಆಗಿರ್ತಾರೆ. ಮಧು ಬಂಗಾರಪ್ಪ ಕರ್ನಾಟಕ ಶಿಕ್ಷಣ ಇಲಾಖೆಗೆ ಸಿಕ್ಕಿರುವಂಥ ಬೆಸ್ಟ್ ಕೋಚ್. ಹೀಗಾಗಿ KPS ಕಂಪ್ಲೀಟ್ ಮಾಡಬೇಕಾದ್ರೆ ಮಧು ಬಂಗಾರಪ್ಪಗೆ DK ಶಿವಕುಮಾರ್ ಅವ್ರು ಕೊಡಲೇಬೇಕು, ಇಲ್ಲಾಂದರೆ ಅದು DK ಶಿವಕುಮಾರ್ ಸಂಪುಟಕ್ಕೆ ನಷ್ಟ. ಏನಂತೀರಾ? ಖಂಡಿತ. ಜೊತೆಗೆ ಈಡಿಗ ಸಮುದಾಯದ ಪ್ರಮುಖ ನಾಯಕ. ಹೌದು. ಸೊ ಬೇಕಾಗತ್ತೆ ಮುಂದಿನ ಜಾತಿ ಸಮೀಕರಣದ ಲೆಕ್ಕಾಚಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಇನ್ನು NS ಬೋಸರಾಜು MLC ಆಗಿದ್ದಂಥವ್ರು, ಲಾಸ್ಟ್ ಟೈಮ್ ವಿದೌಟ್ MLC ಮಂತ್ರಿ ಆದಂಥವ್ರು, ಅದಾದ್ಮೇಲೆ MLC ಆದ್ರು, ಸಣ್ಣ ನೀರಾವರಿ ಸಚಿವರು. ಇವರನ್ನ ಸದ್ಯದ ಮಟ್ಟಿಗೆ ಉಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ಅಷ್ಟು ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬಟ್ ಹೈಕಮಾಂಡ್ ಕೋಟಾದ ಅಡಿಯಲ್ಲಿ, ಕಾರಣ ಲಾಸ್ಟ್ ಟೈಮ್ ಕೂಡ ಆಗಿದ್ದು ಕೂಡ ಹೈಕಮಾಂಡ್ ಕೋಟಾದ ಅಡಿಯಲ್ಲಿ NS ಬೋಸರಾಜು ಮಂತ್ರಿ ಆಗಿದ್ದು. ಸೊ ಇನ್ ಕೇಸ್ ಹೈಕಮಾಂಡ್ ಇಲ್ಲ ಇವರನ್ನ ಮತ್ತೆ ರಿಟೈನ್ ಮಾಡಬೇಕು ಅಂತೇಳಿ ಏನಾದರೂ ಒಪ್ಪಿಕೊಂಡ್ರಿ, ಯಾಕಂದ್ರೆ ಇನ್ನೂ ಲಿಸ್ಟ್ಗಳು ಫೈನಲ್ ಆಗಿಲ್ಲ, ಹೌದು, ಚರ್ಚೆಯ ಹಂತದಲ್ಲಿದೆ. ನಿನ್ನೆ ಅಷ್ಟೇ ಲಿಸ್ಟ್ಗಳು ಫೈನಲ್ ಆಗಬೇಕಿತ್ತು, ಆಗಲಿಲ್ಲ. ಸೊ ಇದು ಕೂಡ 50-50 ಇದೆ. ಮತ್ತೊಂದು NS ಬೋಸರಾಜ್ ಅವ್ರ ಬಗ್ಗೆ ಹೇಳಲೇಬೇಕು ಅಕ್ಷಯ್ ಸರ್. ಪ್ರತಿ ತಂದೆ ತಾಯಿನೂ ತಮ್ಮ ಮಕ್ಕಳು ಬೆಳಿಬೇಕು ಅಂತ ಆಬ್ವಿಯಸ್ಲಿ ಎಫರ್ಟ್ ಆಗ್ತಾರೆ. ರಾಜಕೀಯದಲ್ಲೂ ಅಷ್ಟೇ, ನಾನಾಯಿತು ನನ್ನ ಮಕ್ಕಳು ಬೆಳಿಬೇಕು, ಆದರೆ ನನ್ನ ತಂದೆ ಬೆಳಿಬೇಕು ಅಂತ ರವಿ ಬೋಸರಾಜ್. ಹೌದು, ರವಿ ಬೋಸರಾಜು ಕಲ್ಯಾಣ ಕರ್ನಾಟಕ ಅಂದರೆ ರಾಯಚೂರು ಭಾಗದ DK ಶಿವಕುಮಾರ್ ಅಂದ್ರೂ ತಪ್ಪಾಗೋದಿಲ್ಲ. ರವಿ ಬೋಸರಾಜ್ಗಿರುವಂಥ ಕೆಪಾಸಿಟಿ ಭವಿಷ್ಯದಲ್ಲಿ ನಾನು ಹೇಳ್ತೀನಿ ಒಂದಷ್ಟು ಸ್ಥಾನಗಳನ್ನು ಕೆಡುವೋ ಒಂದಷ್ಟು ಸ್ಥಾನಗಳನ್ನು ಸೃಷ್ಟಿಸೋ ಕೆಪಾಸಿಟಿ ಇದೆ. ನನ್ನ ತಂದೆಗೆ, ಅವರ ಅರ್ಹತೆಗೆ, ಅವರ ಯೋಗ್ಯತೆಗೆ, ಅವರ ಅನುಭವಕ್ಕೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೋರಾಟ ಮಾಡಿದವರು ರವಿ ಬೋಸರಾಜು. ಅದರಲ್ಲಿ ಸಕ್ಸಸ್ ಕೂಡ ಆದರು. ಖಂಡಿತ ನೀವು ಹೇಳ್ದಂಗೆ. ಆಮೇಲೆ ತಂದೆಗಿಂತ ಜಾಸ್ತಿ ಆಕ್ಟಿವ್ ಇದೆ. ಹೌದು. ಎಸ್. ಇನ್ನು MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಇತ್ತೀಚೆಗೆ ಅಷ್ಟೇ ಒಂದು ವಿವಾದದಲ್ಲಿ ಸಿಲ್ಕೊಂಡಿದ್ದಾರೆ. ಅದು ಹೈಕೋರ್ಟ್ನ ಆದೇಶ ಎಲ್ಲರಿಗೂ ಗೊತ್ತಿರುತ್ತೆ. MC ಸುಧಾಕರ್ ಮತ್ತು ಅವರ ಕುಟುಂಬ, ಅಂದ್ರೆ ಅವರ ತಂದೆ ಮತ್ತು ಅವರ ಸಹೋದರ ಮಾಡಿರ್ತಕ್ಕಂಥ ಒಂದು ಭೂ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಲಿಕ್ಕೆ ಕರ್ನಾಟಕ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಸೊ ಅದೊಂದು ಈ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಒಂದು ಕಳಂಕ ಆಗಿ ಬಹುಶಃ MC ಸುಧಾಕರ್ ಅವರಿಗೆ ಕಾಡಬಹುದು. ಬಟ್ ಡ್ರಾಪ್ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆಗಳು ಬಂದಾಗ ಬೇರೆಯದ್ದೇ ಲೆಕ್ಕ. ಇತ್ತೀಚೆಗೆ DK ಶಿವಕುಮಾರ್ ಅವ್ರ ಜೊತೆಗೆ ಲೆಫ್ಟ್ ಟು ರೈಟ್ ಅನ್ಕೊಂಡು ಜೋರಾಗಿ ಓಡಾಡ್ತಿರ್ತಾರೆ, ಗೊತ್ತಿಲ್ಲ ಏನು ಅಂತ. ಮಂಕಾಳ ಸುಬ್ಬವೈದ್ಯ ಯಾವುದಾದ್ರೂ ಸಚಿವರನ್ನ ಅದೃಷ್ಟದ ಆಧಾರ ಮೇಲೆ ಉಳಿಸ್ಕೊಂಡ್ರೆ ಅದು ಮಂಕಾಳ ಸುಬ್ಬವೈದ್ಯ. ಅವ್ರ ಕೆಲಸದ ಬಗ್ಗೆ ನಾನು ನೆಗೆಟಿವ್ ಮಾತಾಡ್ತಿಲ್ಲ, ಅವರ ಜನಸೇವೆ ಬಗ್ಗೆ ಮಾತಾಡೋಕ್ಕೆ ನಾನು ಯಾರೂ ಅಲ್ಲ. ಆದರೆ ಅವಕಾಶ ಸಿಕ್ಕರು ಸೌಂಡ್ ಮಾಡಲಿಲ್ಲ, ಅವಕಾಶ ಸಿಕ್ಕರು ಗದ್ದಲ ಎಬ್ಬಿಸ್ಲಿಲ್ಲ. ಯಾಕೆಂದರೆ ಖಾಲಿ ಡಬ್ಬಗಳೇ ಸೌಂಡ್ ಮಾಡ್ಕೊಂಡು ತಿರ್ಗೋಂಥ ದಿನ ಇದು. ಮೀನುಗಾರಿಕಾ ಸಚಿವರಾಗಿ ಮಂಕಾಳ ಸುಬ್ಬವೈದ್ಯ ಅವರಿಗೆ ಸಿಕ್ಕಂಥ ಅವಕಾಶ ಅತಿ ದೊಡ್ಡದು. ಆಮೇಲೆ ಲಾಸ್ಟ್ ಟೈಮ್ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಯೋಗಿ ಅವರೇ ಉತ್ತರ ಕನ್ನಡ ಭಟ್ಕಳ ಲೋಕಸಭಾ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೇಳಿ ಬಂದಂತ ಪ್ರಮುಖವಾಗಿ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಂತ ಒಂದು ಮಾತು ಏನು ಅಂತ ಹೇಳಿದ್ರೆ, ನಮಗೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಈ ಮನುಷ್ಯ ಅಂತ. ನಿಜ. ಮಂಕಾಳ ಸುಬ್ಬವೈದ್ಯ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಆಸ್ ಎ ಮಿನಿಸ್ಟರ್ ನಾವು ಏನು ಮೊಗವೀರ ಸಮುದಾಯದ ಅತ್ಯಂತ ದೊಡ್ಡ ವೋಟ್ಸ್ ಇರ್ತಕ್ಕಂಥ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾ ಇಂಪ್ಯಾಕ್ಟಿವ್ ಆಗಿ ಕೆಲಸ ಮಾಡ್ಬೇಕಿತ್ತು, ಆಗ್ತಾ ಇಲ್ಲ, ನನಗೆ ಆಗ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಸೊ ಇವ್ರ ಹೆಸರು ಕೂಡ ಡ್ರಾಪಿಂಗ್ ಲಿಸ್ಟ್ ಅಲ್ಲಿ ಇತ್ತು. ಹೌದು, ಕ್ಯಾಬಿನೆಟ್ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಕ್ಯಾಬಿನೆಟ್ ಪುನರ್ರಚನೆ ಆಗಬಹುದು ಎನ್ನುವಂತ ಸಂದರ್ಭದಲ್ಲಿ ಇವರ ಹೆಸರು ಕೂಡ ಡ್ರಾಪಿಂಗ್ ಲಿಸ್ಟ್ ನಲ್ಲಿ ಇತ್ತು. ಈಗ ಹೇಗಿದ್ರು ಮಾಜಿ ಆಗಿದ್ದಾರೆ, ಬಟ್ ಮತ್ತೆ ಹಾಲಿ ಆಗ್ತಾರೆ ಎನ್ನುವುದಕ್ಕೆ ಸದ್ಯಕ್ಕಂತೂ ನೋ ಪಾಸಿಟಿವ್ ಏನು ಅಂತ ವೈಬೇನು ಕಾಣಿಸ್ತಾ ಇಲ್ಲ. ಒಂದ್ ವೇಳೆ ಅದಕ್ಕೆ ನಾನು ಫಸ್ಟ್ ಹೇಳಿದೆ, ಒಂದು ವೇಳೆ ಮತ್ತೆ ಉಳಿದುಕೊಂಡರೆ ಬಿಕಾಸ್ ಆಫ್ DK ಶಿವಕುಮಾರ್. ಎಸ್ ವೀಕ್ಷಕರ, ನೀವು ಕೂಡ ವಿಡಿಯೋ ಬಗ್ಗೆ ಕಾಮೆಂಟ್ ಅನ್ನು ಮಾಡಿ, ಯಾರಿಗೆಲ್ಲ ಸಚಿವ ಸ್ಥಾನ ರಿಟೈನ್ ಆಗುತ್ತೆ ಅಥವಾ ಯಾರೆಲ್ಲ ಗೇಟ್ ಪಾಸ್ಟ್ ಹೋಗುತ್ತಾರೆ ಅಂತ. ಧನ್ಯವಾದಗಳು.